ಓಂ ಸಂ ಶನಿಶ್ಚರಾಯ ನಮಃ. ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇಂದು ತಮಗೆಲ್ಲರಿಗೂ 8ನೇ ಮನೆಯ ಮಹತ್ವದ ಬಗ್ಗೆ ತಿಳಿಸಿಕೊಡಲು ಬಂದಿರುತ್ತೇನೆ. ಕಲಿಯುಗದಲ್ಲಿ 8ನೇ ಮನೆಯು ತುಂಬ ಡೇಂಜರಸ್ ಮನೆಯಾಗಿದೆ. 8ನೇ ಮನೆಯು ಮೋಸ ಮಾಡುವಂಥ ಮನೆಯಾಗಿದೆ. ಯಾವ ವ್ಯಕ್ತಿಯ ಜಾತಕದಲ್ಲಿ 8ನೇ ಮನೆಯು ನಡೆಯುತ್ತಿರುತ್ತದೆ, ಆ ವ್ಯಕ್ತಿಯು ಬೇರೆ ವ್ಯಕ್ತಿಗಳಿಂದ ಮೋಸ ಹೋಗುವಂಥದ್ದು ಅಧಿಕವಾಗಿರುತ್ತದೆ. ಹಾಗೂ ಈ ವ್ಯಕ್ತಿಯು ಕೂಡ ಬೇರೆ ವ್ಯಕ್ತಿಗಳಿಗೆ ಮೋಸ ಮಾಡುವಂಥದ್ದು ಅಧಿಕವಾಗಿರುತ್ತದೆ. 8ನೇ ಮನೆಯು ಕಲಿಯುಗದಲ್ಲಿ ತುಂಬ ನೋವುಗಳನ್ನು ಕೊಡುವಂಥ ಮನೆಯಾಗಿದೆ. ಅದಕ್ಕಾಗಿ ಶಾಸ್ತ್ರದಲ್ಲಿ 8ನೇ ಮನೆಗೆ ದುಸ್ಥಾನ ಎಂದು ಹೆಸರಿಡಲಾಗಿದೆ. ಕಲಿಯುಗದಲ್ಲಿ ಕಲಿಯ ಪಾತ್ರವು ಅಧಿಕವಾಗಿರುತ್ತದೆ. ಯಾರೆಲ್ಲ ದುಷ್ಟ ಬುದ್ಧಿಗಳನ್ನು ಹೊಂದಿರುತ್ತಾರೆ, ಯಾರೆಲ್ಲ ದುಷ್ಟ ಕೆಲಸಗಳನ್ನು ಮಾಡುತ್ತಿರುತ್ತಾರೆ, ಅವರಿಗೆ ಈ ಕಲಿಯುಗದಲ್ಲಿ ಕಲಿಯು ತಕ್ಕ ಪಾಠವನ್ನು ಕಲಿಸುತ್ತಾನೆ. 9 ಗ್ರಹಗಳು ಯಾವ ವ್ಯಕ್ತಿಯ ಜಾತಕದಲ್ಲಿ ಬಲವಾಗಿರುತ್ತದೆ, ಆ ವ್ಯಕ್ತಿಯು ಜೀವನದಲ್ಲಿ ಎದುರಾಗುವಂಥ ಕಷ್ಟಗಳನ್ನು ಬಗೆಹರಿಸಿ ಮುನ್ನುಗ್ಗುತ್ತಾನೆ ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಇಂದಿನ ವಿಡಿಯೋದಲ್ಲಿ 8ನೇ ಮನೆಯ ವಿಚಾರಗಳ ಕುರಿತು ತಿಳಿಸಿಕೊಡಲು ಬಂದಿರುತ್ತೇನೆ. 8ನೇ ಮನೆಯು ಮೋಸದ ಮನೆಯಾಗಿದೆ. 8ನೇ ಮನೆಯು ಕಲಿಯುಗದಲ್ಲಿ ತುಂಬ ನೋವನ್ನು ಕೊಡುವಂಥ ಮನೆಯಾಗಿದೆ. 8ನೇ ಮನೆಯು ಡಿಪ್ರೆಷನ್ಗೆ ಒಳಗಾಗುವಂತಹ ಮನೆಗಳಾಗಿದೆ. ಯಾವ ವ್ಯಕ್ತಿಯ ಜಾತಕದಲ್ಲಿ 8ನೇ ಮನೆಯು ತುಂಬ ಕಡೆ ನಕ್ಷತ್ರ ಉಪಾಧಿಪತಿಗಳಲ್ಲಿ ಹಾಗೂ ದಶ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬಂದಿರುತ್ತದೆಯೋ, ಆ ವ್ಯಕ್ತಿಯು ಜೀವನದಲ್ಲಿ ತುಂಬ ನೋವುಗಳನ್ನು, ತುಂಬ ಮೋಸಗಳನ್ನು ಅನುಭವಿಸಬೇಕಾಗುತ್ತದೆ. 7ನೇ ಮತ್ತು 8ನೇ ಮನೆಯ ಜೊತೆ 12ನೇ ಮನೆಯು ಸಂಯೋಗವಾದಾಗ ಮೋಸ ಹೋಗುವಂಥ ಪ್ರಮಾಣವು ಅಧಿಕವಾಗಿರುತ್ತದೆ ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. 8ನೇ ಮನೆಯನ್ನು ಅದೇ ವಿಚಾರಕ್ಕಾಗಿ ಮೋಸದ ಮನೆ, ಡಿಪ್ರೆಷನ್ ಮನೆ ಎಂದು ಸಹ ಕರೆಯಲಾಗಿದೆ. ಕಲಿಯುಗದಲ್ಲಿ ಎಲ್ಲರೂ ಯಾವುದೇ ವ್ಯಕ್ತಿಗೆ ತೊಂದರೆಗಳು ಎದುರಾದಾಗ ಹೇಳುವಂಥದ್ದು ಇಷ್ಟೇ: ಶನಿಯ ತೊಂದರೆಯಿಂದ ಆಗಿರುವಂಥದ್ದು, ಸಡೆ ಸಾತಿ ನಡೆಯುವಂಥದ್ದು. ಸಾಮಾನ್ಯವಾಗಿ ಸಡೆ ಸಾತಿ ಎನ್ನುವುದು ಯಾವ ವ್ಯಕ್ತಿಯ ಜೀವನದ ಮೇಲೂ ಕೆಟ್ಟ ಪರಿಣಾಮಗಳನ್ನು ಬೀರುವುದಿಲ್ಲ. ಯಾವುದೇ ವ್ಯಕ್ತಿಯು ಜೀವನದಲ್ಲಿ ಕಷ್ಟವನ್ನು ಅನುಭವಿಸುತ್ತಿದ್ದಾನೆಂದರೆ ಆ ವ್ಯಕ್ತಿಯ ಪೂರ್ವ ಜನ್ಮದಿಂದ ಬಂದಿರುವಂತಹ ಕರ್ಮದ ಫಲದಿಂದಾಗಿದೆ. ಯಾವ ವ್ಯಕ್ತಿಯ ಜಾತಕದಲ್ಲಿ 8ನೇ ಮನೆಗಳು ಅಧಿಕವಾಗಿ ಇರುತ್ತದೆ, ಆ ವ್ಯಕ್ತಿಯು ಜೀವನದಲ್ಲಿ ಹೆಚ್ಚು ಹೆಚ್ಚು ಕಷ್ಟಗಳನ್ನು ಪಡೆಯುತ್ತಿರುತ್ತಾನೆ. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ 8ನೇ ಮನೆಯನ್ನು ದುಷ್ಟ ಗ್ರಹಗಳಾದ, ಅಂದರೆ ಕ್ರೂರ ಗ್ರಹಗಳಾದ ರಾಹು, ಕೇತು, ಶನಿ ಈ ಎಲ್ಲ ಗ್ರಹಗಳು ಪಡೆದುಕೊಂಡಾಗ ಕಷ್ಟದ ಪ್ರಮಾಣವು ಅಧಿಕವಾಗಿರುತ್ತದೆ. ಹಾಗೆಯೇ 8ನೇ ಮನೆಯನ್ನು ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಗುರು, ಶುಕ್ರ, ಬುಧ, ಸೂರ್ಯ ಈ ಎಲ್ಲ ಗ್ರಹಗಳು ಪಡೆದುಕೊಂಡಾಗ ಕಷ್ಟದ ಪ್ರಮಾಣವು 50% ಕಡಿಮೆಯಾಗಿರುತ್ತದೆ. ಯಾವ ವ್ಯಕ್ತಿಯ ಜಾತಕದಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯಲ್ಲಿ 4ನೇ ಮನೆಯ ಜೊತೆ 8ನೇ ಮನೆಯು ಸಂಯೋಗವಾದಾಗ ಆ ವ್ಯಕ್ತಿಯು ಮನೆಯೇ ಖರೀದಿ ಮಾಡುವಂಥ ವಿಚಾರದಲ್ಲಿ ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಅಧಿಕವಾಗಿರುತ್ತದೆ. ಹಾಗೂ 4, 8, 12ನೇ ಮನೆಯ ಸಂಯೋಗವು ಆ ವ್ಯಕ್ತಿಯ ಜಾತಕದಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ನಡೆದಾಗ ಮೋಸ ಹೋಗುವಂಥ ಪ್ರಮಾಣವು ಇನ್ನೂ ಅಧಿಕವಾಗಿರುತ್ತದೆ. ಮುಂದುವರೆದು 1ನೇ ಮನೆಯ ಜೊತೆ 8ನೇ ಮನೆಯು ಸಂಯೋಗವಾದಾಗ ಆ ವ್ಯಕ್ತಿಯ ದಶಾಭುಕ್ತಿ ಅಂತರ್ಮುಕ್ತಿಗಳಲ್ಲಿ ಬಂದಾಗ ಆ ವ್ಯಕ್ತಿಯು ಬೇರೆ ವ್ಯಕ್ತಿಯನ್ನು ತಪ್ಪಾಗಿ ತಿಳಿದು ತಮಗೆ ತಾವೇ ಮೋಸ ಹೋಗುವಂಥದ್ದು ಅಧಿಕವಾಗಿರುತ್ತದೆ. ಯಾವ ವ್ಯಕ್ತಿಯ ಜಾತಕದಲ್ಲಿ 2ನೇ ಮನೆಯ ಜೊತೆ 8ನೇ ಮನೆಯು ಸಂಯೋಗವಾದಾಗ, ಅಂದರೆ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಈ ಕಾಂಬಿನೇಷನ್ಗಳು ಸಿಕ್ಕಾಗ ಆ ವ್ಯಕ್ತಿಯು ಬೇರೆ ವ್ಯಕ್ತಿಯ ಜೊತೆ ದುಡ್ಡಿನ ವಿಚಾರದಲ್ಲಿ ವಹಿವಾಟು ನಡೆಸುವ ಸಂದರ್ಭದಲ್ಲಿ ಮೋಸ ಹೋಗುವಂಥ ಪ್ರಮಾಣವು ಅಧಿಕವಾಗಿರುತ್ತದೆ. ಹಾಗೂ 3ನೇ ಮನೆಯ ಜೊತೆ 8ನೇ ಮನೆಯು ಸಂಯೋಗವಾದಾಗ, 3 ಅನ್ನೋದು ಮಾತಿನ ಮನೆಯಾಗಿದೆ. 3ನೇ ಮನೆಯ ಜೊತೆ 8ನೇ ಮನೆಗಳು ಸಂಯೋಗವಾದಾಗ ಆ ವ್ಯಕ್ತಿಯು ಬೇರೆ ವ್ಯಕ್ತಿಗೆ ಕೊಟ್ಟಿರುವಂಥ ಮಾತಿನಲ್ಲಿ ತಪ್ಪುವಂಥ ಸಾಧ್ಯತೆಗಳು ಅಧಿಕವಾಗಿರುತ್ತದೆ. ಹಾಗೂ ಬೇರೆ ವ್ಯಕ್ತಿಗಳು ಸಹ ಆ ವ್ಯಕ್ತಿಗೆ ಕೊಟ್ಟಂಥ ಮಾತಿನಲ್ಲಿ ತಪ್ಪುವಂಥ ಸಾಧ್ಯತೆಗಳು ಅಧಿಕವಾಗಿರುತ್ತದೆ. ಮುಂದುವರೆದು
5ನೇ ಮನೆಯ ಜೊತೆ 8ನೇ ಮನೆಗಳು ಸಂಯೋಗವಾದಾಗ, ಶಾಸ್ತ್ರದಲ್ಲಿ 5ನೇ ಮನೆ ಅನ್ನೋದು ಶೇರ್ ಬೆಟ್ಟಿಂಗ್ಗೆ ಸಂಬಂಧಪಟ್ಟಿರುವಂಥ ಮನೆಯಾಗಿದೆ. 8ನೇ ಮನೆ ಅನ್ನೋದು ಮೋಸಕ್ಕೆ ಸಂಬಂಧಪಟ್ಟಿರುವಂಥ ಮನೆಯಾಗಿದೆ. ಈ 5ನೇ ಮನೆಯ ಜೊತೆ 8ನೇ ಮನೆಗಳು ಸಂಯೋಗವಾದಾಗ ಆ ವ್ಯಕ್ತಿಗಳು ಶೇರ್ ಮತ್ತು ಬೆಟ್ಟಿಂಗ್ನಲ್ಲಿ ತನ್ನ ಹಣವನ್ನು ವಿನಿಯೋಗಿಸಿ ಮೋಸ ಹೋಗುವಂಥ ಪ್ರಮಾಣ ಅಧಿಕವಾಗಿರುತ್ತದೆ. ಮುಂದುವರೆದು 9ನೇ ಮನೆಯ ಜೊತೆ 8ನೇ ಮನೆಯು ಸಂಯೋಗವಾದಾಗ, 9ನೇ ಮನೆಯು ತಂದೆಯನ್ನು ಸೂಚಿಸುವಂಥ ಮನೆಯಾಗಿದೆ. 9ನೇ ಮನೆಯು ಯಾವ ವ್ಯಕ್ತಿಯ ಜಾತಕದಲ್ಲಿ 8ನೇ ಮನೆಯ ಜೊತೆ ಸಂಯೋಗವಾಗಿರುತ್ತದೆ, ಆ ವ್ಯಕ್ತಿಯು ತಂದೆಯಿಂದ ಮೋಸ ಹೋಗುವಂಥದ್ದು ಅಧಿಕವಾಗಿರುತ್ತದೆ ಹಾಗೂ ತಂದೆಯಿಂದ ಪಡೆಯುವಂಥ ಪ್ರೀತಿಯ ವಿಚಾರದಲ್ಲಿ ಕೊರತೆಗಳನ್ನು ಕಾಣಬೇಕಾಗಿರುತ್ತದೆ. ಮುಂದುವರೆದು 10ನೇ ಮನೆಯ ಜೊತೆ 8ನೇ ಮನೆಯ ಸಂಯೋಗವಾದಾಗ, 10ನೇ ಮನೆಯ ಜೊತೆ 8ನೇ ಮನೆಗಳು ಸಂಯೋಗವಾದಾಗ 10ನೇ ಮನೆಯು ಕೆಲಸದ ವಿಚಾರವನ್ನು ತೋರಿಸುವಂಥ ಮನೆಯಾಗಿದೆ. 10ನೇ ಮನೆಯು 8ನೇ ಮನೆಯ ಜೊತೆ ಸೇರಿಕೊಂಡಾಗ ಆ ವ್ಯಕ್ತಿಗಳಿಗೆ ಕಾಲಕ್ಕೆ ಕೆಲಸದಲ್ಲಿ ಬಡ್ತಿ ಹೊಂದುವಂಥ ವಿಚಾರದಲ್ಲಿ ಅಡೆತಡೆಗಳು ಎದುರಿಸಬೇಕಾಗಿರುತ್ತದೆ. ಯಾಕೆಂದರೆ 10ನೇ ಮನೆಯು ಕೆಲಸದ ಮನೆಯಾಗಿದೆ, ಅದರ ಜೊತೆ 8ನೇ ಮನೆಯು ಮೋಸದ ಮನೆಯಾಗಿದೆ ಹಾಗೂ ನೋವನ್ನು ಪಡೆಯುವಂಥ ಮನೆಯಾಗಿದೆ. ಈ ಪ್ರಭಾವವು ಆ ವ್ಯಕ್ತಿಯು ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬಂದಾಗ ಅನುಭವಿಸಬೇಕಾಗುತ್ತದೆ. ಮುಂದುವರೆದು 11ನೇ ಮನೆಯ ಜೊತೆ 8ನೇ ಮನೆಯು ಸಂಯೋಗವಾದಾಗ 11ನೇ ಮನೆಯನ್ನು ಲಾಭದ ಮನೆಯೆಂದು ತಿಳಿಸಲಾಗಿದೆ. 11ನೇ ಮನೆಯ ಜೊತೆ 8ನೇ ಮನೆಗಳು ಸಂಯೋಗವಾದಾಗ ಯಾವುದೇ ಕಷ್ಟ ಕಾರ್ಪಣ್ಯಗಳು ಎದುರಾದರೂ 11ನೇ ಮನೆಯು ಆ 8ನೇ ಮನೆಯನ್ನು ಜಯಿಸುತ್ತದೆ ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಏಕೆಂದರೆ 11ನೇ ಮನೆಯನ್ನು ಲಾಭಸ್ಥಾನವೆಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಯಾವ ವ್ಯಕ್ತಿಯ ಜಾತಕದಲ್ಲಿ 12ನೇ ಮನೆಯು 8ನೇ ಮನೆಯ ಜೊತೆ ಸಂಯೋಗವಾಗಿರುತ್ತದೆ, ಆ ವ್ಯಕ್ತಿಗಳಿಗೆ ಮುಂದೆ ನಡೆಯುವಂಥ ವಿಚಾರಗಳು ಹಿಂದೆ ಭಾಸವಾಗುತ್ತಿರುತ್ತದೆ. 6ನೇ ಮನೆಯ ಜೊತೆ 8ನೇ ಮನೆಯು ಸಂಯೋಗವಾದಾಗ ಆ ವ್ಯಕ್ತಿಗಳು ಕೆಲಸ ಪಡೆದುಕೊಳ್ಳುವಲ್ಲಿ ಮೋಸವನ್ನು ಅನುಭವಿಸುವ ಸಾಧ್ಯತೆಗಳು ಅಧಿಕವಾಗಿರುತ್ತದೆ. ಯಾವ ವ್ಯಕ್ತಿಯ ಜಾತಕದಲ್ಲಿ 6ನೇ ಮನೆಯ ಜೊತೆ 8ನೇ ಮನೆಯು ಸಂಯೋಗವಾಗಿದ್ದಾಗ ಆ ವ್ಯಕ್ತಿಗಳು ಕೆಲಸದ ವಿಚಾರದಲ್ಲಿ ಯಾವುದೇ ಸಂದರ್ಭದಲ್ಲಿಯೂ ಬೇರೆ ವ್ಯಕ್ತಿಗಳಿಗೆ ಕೆಲಸ ಆಗದೆ ಮುಂಚಿತವಾಗಿ ದುಡ್ಡಿನ ವಿಚಾರದಲ್ಲಿ ವ್ಯವಹಾರವನ್ನು ಮಾಡಬಾರದೆಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಯಾವ ವ್ಯಕ್ತಿಯ ಜಾತಕದಲ್ಲಿ 8ನೇ ಮನೆಯು ತುಂಬ ಕಡೆ ಸೂಚ್ಯಂಕವಾಗಿರುತ್ತದೆ, ಆ ವ್ಯಕ್ತಿಯು ಬೇರೆ ವ್ಯಕ್ತಿಗಳಿಂದ ಮೋಸ ಹೋಗುವಂಥ ಸಾಧ್ಯತೆಗಳು ಅಧಿಕವಾಗಿರುತ್ತದೆ ಹಾಗೂ ಈ ವ್ಯಕ್ತಿಯೂ ಸಹ ಬೇರೆ ವ್ಯಕ್ತಿಗಳಿಗೆ ಮೋಸ ಮಾಡುವಂಥ ಸಾಧ್ಯತೆಗಳು ಅಧಿಕವಾಗಿರುತ್ತದೆ. ಹಾಗಾಗಿ 8ನೇ ಮನೆಯು ಯಾವ ವ್ಯಕ್ತಿಯ ಜಾತಕದಲ್ಲಿ ನಡೆಯುತ್ತಿರುತ್ತದೆ ಅಂದರೆ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ನಡೆಯುತ್ತಿರುತ್ತದೆ, ಆ ವ್ಯಕ್ತಿಗಳು ತಾನೂ ಕೂಡ ಬೇರೆಯವರಿಗೆ ಮೋಸವನ್ನು ಮಾಡುವಂಥ ಉದ್ದೇಶವನ್ನು ಹೊಂದಿರಬಾರದು ಹಾಗೂ ಬೇರೆಯವರ ಜೊತೆ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ತುಂಬ ಜಾಗರೂಕತೆಯಿಂದಿರಬೇಕೆಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಯಾವತ್ತೂ ಕೂಡ ಈ 8ನೇ ಮನೆಯ ವಿಚಾರದಲ್ಲಿ ಮೋಸ, ಡಿಪ್ರೆಷನ್, ನೋವನ್ನು ಅನುಭವಿಸಬೇಕಾದರೆ ನಾವು ಇಂದಿನ ಜನ್ಮದಲ್ಲಿ ಪಡೆದುಕೊಂಡಂಥ ಕರ್ಮ ಈ ಜನ್ಮದಲ್ಲಿಯೂ ಪಾಲ್ಗೊಂಡಿರುತ್ತದೆ. ಇವೆಲ್ಲವೂ 8ನೇ ಮನೆಯ ಮಹತ್ವ ಹಾಗೂ 8ನೇ ಮನೆಯು ಯಾವೆಲ್ಲ ಮನೆಗಳ ಜೊತೆ ಸೇರಿಕೊಂಡರೆ ಯಾವೆಲ್ಲ ಫಲಗಳು ಒಬ್ಬ ವ್ಯಕ್ತಿಗೆ ದೊರಕುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ.